ಒಂದು ದೃಷ್ಟಿಯಿಂದ ನೋಡಿದ್ರ ನಾನು ಸುಖದಲ್ಲಿ ಅದೇನೆ. ಊಟ ಮಾಡ್ತೇನೆ, ಆಫೀಸ್ ಹೋಗ್ತೇನೆ, ಪೇಪರ್ ಓದ್ತೇನೆ, ಟಿವಿ ನೋಡ್ತೇನೆ, ಎಲ್ಲ ಹೇಗ್ 4 ಮಂದಿ ಹಂಗ ಹೆಂಡತಿ ಮಕ್ಕಳ ಸಂಗತಿ ಸಂತೋಷದಿಂದ ಅದೇನೆ. ಖರೆ ಅದ, ಆದ್ರೂ ಯಾವಾಗಲೇ ಒಮ್ಮೊಮ್ಮೆ ತಲೆ ಕೆಡ್ತದ. ಯಾವಾಗಂದ್ರ ಈ ಶಿವರಾತ್ರಿ ಮುಂದ ನಿಂಬೆ ಹಣ್ಣಿನ ಬಣ್ಣ ಕಡಿ ಬಿಸಿಲು ಕೆತ್ತಿರ್ತದಲ್ಲ ಆವಾಗ, ಅಥವಾ ಈ ವೈಶಾಖ ಮಾಸದಾಗ ಮಾವಿನ ಹಣ್ಣು ತಿನ್ಕೊಂಡ ಹಿಂದಿದ್ದಾಗ ಒಂದು ಗಂಟೆ ಕಾಯಿ ಈ ರಸವಾದ ರೊಚ್ಚಿಗೆ ಬಿಸುವ ಮನೆ ಒಳಗ ಕಾವು ಕಾವಂತ ಸುಡೋ ಹರಿಸಿದಾಗ ಬಿಟ್ಟು ಬಿಟ್ಟ ಸುತ್ತ ಹಾಕ್ತಿರ್ತದಲ್ಲ ಆವಾಗ ಈ ಮೇಲಿನಲ್ಲಿ ಇಡೀ ಮುಗಿಲಿ ಒಮ್ಮೆ ಅಂತ ಅಡ್ಡಿ ಮನೆ ಹನಿಗಳು ಸೃಷ್ಟಿರ್ತದಲ್ಲ ಆವಾಗ. ಇಲ್ಲ ಈ ವೈಶಾಖ ಮಾಸದಾಗ ರುಚಿ ಮುಂದ ಜಿಟಿ ಜಿಟಿ ಮಾಡಿ ಕಿಸಾ ಬಸ ಇರಿಸಿ ಸಾಡಿ ಹಬ್ಬಿಸ್ತದಲ್ಲ ಆವಾಗ. ಅಥವಾ ಈ ದೀಪಾವಳಿ ಬಂದ ಲಘುವನ್ನು ಕದ್ದಾಗಿ ಅಲ್ಲೊಂದು ಇಲ್ಲೊಂದು ಕೇಸರಿ ಹಳದಿ ಬಣ್ಣದ ಆಕಾಶ ದೀಪ ಕಲಿಸ್ತಿರ್ತಾವಲ್ಲ ಆವಾಗ. ಒಮ್ಮೊಮ್ಮೆ ಈ ಡಿಸೆಂಬರ್ ಸತಿ ಬಿಸಿಲಿಗೆ ಮೇಲಿದ್ದೋದ ನನಗೆ ಬಿಟ್ಟು ರಸ್ತೆ ತುಂಬಾ ಗೊತ್ತ ಚಿಮ್ಮಿ ಚಿಮ್ಮಿ ಮನೆ ಬರುತ್ತಿರ್ತಾವಲ್ಲ ಆವಾಗ.
ಸರಿ మన ಮಾಸ್ತರು ಪಿಂಜರ್ ಹಸಿನಂದು ಪಾಟೀಲ್ ಪರಮೇಶ್ವರ ನೆನಪಂತದ ಆ ಮೊಬೈಲ್ ನೆನಪಾಗ್ತದ ಹೋಳಿ ಹುಣ್ಣಿಮೆ ಶ್ರಾವಣ ಸೋಮವಾರ ನವರಾತ್ರಿ ಗಣಪತಿ ದೀಪಾವಳಿ ಇದೆಲ್ಲ ನೆನಪಾಗ್ತಾವ ಎಲ್ಲ ನೆನಪಾಗ್ತಾವ ಈ ಎಲ್ಲಕ್ಕಿಂತ ಹೆಚ್ಚಾಗಿ ಕಂಬ್ಲಿ ನೆನಪಾಗ್ತದ ಅಥವಾ ಹಾಗೆ ನೆನಪಿನ ಪೂರ್ವ ಭೀತಿಯಾಗಿ ಇವೆಲ್ಲ ನೆನಪಾಗ್ತಾವ ಅಮ್ಮ ಕಂಬ್ಲಿ ಮೂರು ದಿವಸ ಯಾರು ಮುಂದೆ ಬಂದಿದ್ದವರು ಹಲವಾರಾಗಿ ಹೃದಯಕಾಲ ನೆನಪು ಗಂಟೆ ಬರ್ತಾವ ಜೋಶಿ ಗೋಪಾಲರಾಜು ಪೋಸ್ಟ್ ಮಾಡ್ತಿದ್ರು ಹೀಗಾಗಿ ಅವನ ಮನೆ ಸಿಟಿ ಪೋಸ್ಟ್ ಮಾಡ್ತಾ ಇತ್ತು ಮುಂದೆ ಚಲೋ ಹತ್ತಿ ಬರ್ತದೆ ಹಾಕಿ ರಾಮದೇವರ ಬಿಡುವಲ್ಲೇ ಶಂಕರಪುರ ಗಿಣ್ಣೆ ಅಂತ ನಮ್ಮನಿತ್ತು ಈ ಕಂಬಳಿ ತಾಯಿ 81 ನಮ್ಮ ತಾಯಿ 81 ಅಲ್ಲ ಮುಂದೆ ಬರುತ್ತಿಗೆ ಹೀಗಾಗಿ ಅವರಿಬ್ಬರು ಗಳತ್ರ ಕಟ್ಟಿದ್ದಾರೆ ಸೌರ್ ಕೂಡಲೇ ನನ್ನ ತಾಯಿ ಕಂಬಳಿ ಮನೆಗೆ ಹೋಗುದು ಅವ್ರು ನಮ್ಮ ಮನೆಗೆ ಬರೋದು ರೂಢಿ ಆಗೋದು ಅವಾಗೆಲ್ಲ ಅವ್ರು ತಾಯಿ ಕೊಟ್ಟೆ ಹಂಗೆ ಹೊರಟೋದ ತಮ್ಮ ರೆಸ್ಪೆಕ್ಟಿವ್ ಅತ್ತಿ ಮನೆಗಳಿಗೆ ಕೈಗೊಂಡಿದ್ದಾಗ ನಾನು ಕಂಬಳಿ ಹಿಂದುದಾಗೋ ಅಂಗದಾಗೋ ಆಟದ ಮಾಡಿದ್ವಿ
ಹಂಗಿದ ನೀನು ಮಾಡನು ಒಟ್ಟೋರುಂಗೋ ಇನ್ನು ತಿಗಲನು
ತಿಳಿದಿಯಾ ಗದ್ದೇನೆ ಅಂತ ಐತಿ ಅವ್ರು ಇವ್ರು ಮಾತಾಡ ಸಂಗೀತದ ಕೃಷ್ಣ ಮಾತು ಮಲ್ಲಿಕಾರ್ಜುನ ಮನ್ಸೂರವ್ರನ್ನ ಧಾರವಾಡದಾಗ ಪ್ರೀತಿಯಿಂದ ಮಾತಾಡ್ಸಿ ಅಂತ ಕರೆದಿದ್ರು. ಒಂದಿನ ಹೋದಾಗ ಭೈರವರಂಗ ಹಾಡಿದ್ರು. ಹೇ ಕವಿಕಂಠನ ಇದು ನಾಡಕದ ಕುರಿತು ಮಾತು. ನಾಡು ಬಂದಿರುವರು ಸುಭದ್ರೆ ಭಾಗದಲ್ಲಿ ಒಚ್ಚೆ ಹಾಕು ಸರ್ಕಾರ ಬಂದ ಅಭಿನಯದಲ್ಲಿ ನಮ್ಮನ್ನೆಲ್ಲ ಹೊರತು ಬಿಟ್ಟಾರ ಅನ್ನೋದು ಇವ್ರ ಮಾತಿನ ತಾತ್ಪರ್ಯ. ಅವಲಕ್ಕಿ ಖಾಲಿ ಆಗ್ಯಾವ. ಈ ಮನೆ ಕೂಡ ಹೋಟೆಲ್ ಅಂತಾರ. ದಾಸಿಮಮ್ಮ ಚಹಾ ತರ್ಬೇಕಂತ, ದಾಸಿಮಮ್ಮ ಅವಲಕ್ಕಿ ತರ್ಬೇಕಂತ ಎಲ್ಲ ಕರ್ಮ. ಈ ರೀತಿ ನಮ್ಮ ಮಕ್ಕಳ ನಮ್ಮ ದೇಶದಲ್ಲಿ ಸಭೆ ಸೇರ್ಬೇಕಾದ್ರೆ ಒಳ ನಿಂತದಾಗ ನಮ್ಮವ್ವ ಒಂದಾರ್ತಿ ವಟ 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 ಅಂತ ಮಡಿಗೆ ತುಂಬಿದ್ರು. ಆಕಿ ಯಾಕಿಷ್ಟು ವಟ ವಟ ಅಂತಿದ್ರು ಮತ್ತು ಯಾಕಿಷ್ಟು ಮಡಿಗೆ ತುಂಬಿದ್ರು ಮತ್ತು ತುಂಬಿದ ಮಡಿಗೆ ಏನ್ ಮಾಡ್ತಿದ್ರು ಅಂತ ನಮ್ಮ ಮನೆ ಪರಿಸರದಲ್ಲಿ ನಮ್ಮ ಅಪ್ಪನ ನಜಾತಾನೆ ನಮ್ಮ ಅವ್ವ ರಾಣಿ ವ್ಯವಸ್ಥೆ ನಿಂತರು. ಮನೆ ಬಾಜು ಒಬ್ಬಾಕಿ ಮರಾಠಿ ಶಾಲೆ ಟೀಚರ್ ಸುಗ್ನಾಬಾಯಿ ನಿಂತಿದ್ರು. ಆಕೆ ಆಗೀಗ ಬಂದು ನಮ್ಮ ಅಪ್ಪನ ಸಂತೆಗ ಅಡ್ಡೆಗೆ ಕುಡಿಸಿದ್ರು. ಅವತ್ತ ಮರಾಠಿ ಟೀಚರ್ ಸುಬ್ರಹ್ಮಣ್ಯ ಒಬ್ಬಾಕು ಬಂದದ ಇಲ್ಲಿ ಸೆಕ್ರೆಟರಿ ಹೇಳಿ ಸಕ್ಕೂರು ಬಂದ್ರು. ಆಗ ಬಂದು ನೋಡಿ ಸುಬ್ರಹ್ಮಣ್ಯ ಮತ್ತು ಸಕ್ಕೂಬಾಯಿ. ಶಂಕರಪ್ಪನ ಆಂಟಿ ಸಬ್ಬೂಗ ಅವ್ನು ಏನಂತಿದ್ರು ಗೊತ್ತೇನ್ರಿ? ಸಬ್ಬು ಸಬ್ಬಂಗದ ಸಬ್ಬಿಂಗಿದ ಒಬ್ಬರು ಆವಾಗ ನಮ್ಮವ್ವ ಹೊರಗಡೆನು ನೋಡುವ ಯಾರು ಕೇಳಿದ ಕೂಡಲೇ ಧ್ವನಿಯ ತಿರುಗಿ ಮೂಗೆ ಸ್ವಾದ. ಇಷ್ಟುಯ ಕೂಡಿದಾಡ ಗಂಡಸ ಹಿಡಿಯತ್ತ ಸೇರಿತು. ಇನ್ನ ಸಾರ ಸವಾರ ಸೇರಿಯತ್ತ. ನಾ ಏನೇ ನೋಡೋದನ್ನ ಕಂಡಿದ್ದ. ಒಂದಾಗಿ ಗಾಡಿ ಸೇರ್ಕೊಂಡಲ್ಲ ಮೊದಲಿದ್ರು ನಮ್ಮವ್ವ. ಸರಿ ರಾಯ ನಾವಿನ್ನೂ ಬರ್ತೀವಿ ಬೇರೆ ಕೆಲಸ ಇದೆ ಹೌದಾ? ಏನ್ ಕೆಲಸ ಆತು ಅಂತ ತಿಳ್ಕೊ. ಆಸಕ್ತಿ ಹೋಗೋಣ. ಏನಾಯ್ತು?
ಪಬ್ಲಿಕ್ ಅರ್ವೆ ಬರ್ತಿರ್ತೀನಿ. ಒಂದು ಹೇಳೇನು? ನಾನು ಬರ್ತಿದ್ಯಾ? ನಾನು ಬರ್ತಿದ್ದೀನ. ಇದು ಕಷ್ಟ ಏನಂತ ನಮ್ಮಂತ ತಾಯಿದಾರಿಗೆ ಗೊತ್ತು. ಶೀನು, ಕಮಲಿ, ಬಿಡುದಿಲ್ಲ, ಅಲ್ಲ ನಿಂತು ನಾನು ಹೋಗ್ಬಿಟ್ಟು ಮಾಡ್ತೇನೆ. ಆ ಹಿತ್ತಲ, ಆ ಕಡಿಮೆ ಗಿಡ ನನ್ನ ಮನಸ್ಸಿನಾಗ ಶುಚಿರೋ ಬೆಳೀತ ಒಂದು ಕಾರಣ. ಎಷ್ಟೋ ಸರಿ ನಮ್ಮವ್ವ ನನ್ನ ಮಮ್ಮಿನ ಒದೆಯ ಪೈಕಿನ ಕುದಿಸಿ ಹುಳಿಯನ್ನೂ ಮೊಸರನ್ನೂ ಬೇಯಿಸಿ ಅಂತ ರುಚಿಕ ಹುಳಿಯನ್ನ ನಾ ಆಮೇಲೆ ಇದ್ದೇ ಇಲ್ಲ. ಆ ಇದ್ದಾಗ ನನ್ನ ಮನಸ್ಸಿನಾಗಿರೋ ರೊಮ್ಯಾಂಟಿಕ್ ಕಾರಣ ಇರಲಿಕ್ಕೆ ಇನ್ನೂ ಒಂದು ಕಾರಣ ಏನಂದ್ರ ನಾ ದಿನ ಗದ್ದೆಯ ಗಿಡ ಹಾಕಿ ಕಮ್ಮಿ ತನಕ ಕೊಟ್ಟಿದ್ದೆ. ಗಿಡದಾಗಿದ್ದ ಸಣ್ಣ ಸಣ್ಣ ಇದ್ರ ಮೇಲೆ ಹೋಗಿದ್ದೆ ಕಮ್ಮಿ ಅವೆಲ್ಲ ಒಳಗೆ ಬಂದು ನನ್ನ ಪ್ರಚಾರ ಕಟ್ಕೊಂಡು ಮನೆಗೆ ಬಂದಿದ್ದೆ. ಅದಂದ್ರೆ ನಮ್ಮ ಗಿಡದಾಗಿದ್ದ ಜಾತಿ ಕೈಗೆ ಬಂದಾಗ ಕಮಲಿ ತಾಯಿ ನಮ್ಮವ್ವ ಅದೆಷ್ಟು ಅಡ್ಡ ನನ್ನ ಆರೈಕೆ ಮಾಡಿದ್ರು. ಅವಾಗೆಲ್ಲ ಎಷ್ಟು ಇರೋ ನನಗೆ ಮುಂದ ಮುಂದೆ ಸಂಶಯ ಬಂದು ಸ್ವಾಮಿ ಇವ ಬೇಕಂತಾನ ಅಂತ ಸದಾಗಿಲ್ಲ. ಆ ತಗಿನಂತೂ ನನಗೆ ಇನ್ನೂ ಮಾಡಿಲ್ಲ.
ಹೇಳು. 73 ಅಂದ್ರೆ ಹಾ ಹತ್ತಿರ್ಬೋದು ಅಣ್ಣ 10 ತಪ್ಪ. ನಿಮಗೆ ಲೆಕ್ಕನೇ ಗೊತ್ತಿಲ್ಲ. ಹೇಳೋದು ಏಳು. ನಮ್ಮ ಬೆಳವಣಿಗೆ ಬಾರಿನ ಆಯ್ತಲ್ಲ. ನಿನ್ನ ಹೆಸರೇನು? ಇನ್ನು ಶಿಲು. ಕಣ್ಣು ಮಾಡಿ. ಶಿಲು, ನೀವೊಂದು ವಿಷಯ ಕೇಳ. ಹತ್ತದಾಗ ಒಂದು ತೆಗೆದಾಗ ಪ್ರಶ್ನೆ. ಈ ಸತಿ ನೀವು ಹೊಡೆಯೋದಿಲ್ಲ ಅಂದ್ರೆ ಹೇಳ್ತೀವಿ. ಒಂಬತ್ತು ಮಾತಾಡ್ತಂತಿ ಈ ಮೊಳಕಾಗಲಕ್ಕಲ್ಲ ಹೇಳಿ. ಹತ್ತದಾಗ ಒಂದು ತೆಗೆದು ಹಾಕಿದ್ರೆ ಎಷ್ಟು? ಗೇಟು ಎಷ್ಟು? ಗೇಟು ಎಷ್ಟು? ಗೇಟು ಹತ್ತ. ನೀನು ಹಾಳಾಗು ನೋಡ. ನಮ್ಮ ಬೆಳಗೋದು ಬಾಳ ಆಯ್ತು. ಆ ಹಣ್ಣ ಹಣ್ಣಿನಲ್ಲ ಆ ತುದಿಯಿಂದ ಈ ತುದಿ ತನಕ ಅಸಹ್ಯ ಗಾಯ ಕದಿ ಐತಿ. ರಾಕ್ಷಸರಂಗ ಕಾಣಕತ್ತೇನ ಅಂತಿದ್ದ ರಾಕ್ಷಸ ಅಲ್ಲ, ಬ್ರಹ್ಮ ರಾಕ್ಷಸ ಕಂಡಂಗ. ನಿಂಗ್ ನೋಡೇ ನಗಾಕತ್ತಿ. ನಾನು ನೋಡಿದ್ರೆ ಯಾಕ ನನ್ನ ಮಕ್ಕದಾಗ ಏನು ಮಂಜ ಕೂತದ? ಇಲ್ಲ ಮಂಗೆ ನೋಡಕ್ಕ ಮುಂದೆ ನೋಡಕ ಮಂಗೆ ನೋಡಕ್ಕ ಮುಂದೆ ನೋಡಕ ನನಗೆ ಕಡಿಮೆ ಆಗ್ತೀನಿ. ನನಗಿಂತ 4 ವರ್ಷ ಸಣ್ಣ ಆಗ್ತೀನಿ. ಏನ ಬಿಡು ಅಕ್ಕಿನ ಬಿಡಂಗಿಲ್ಲ. ಹಣ್ಮೆ ಬಿಡು ಅಕ್ಕಿನ. ಸೊಳಕ್ಕೆ ನನ್ನ ಅವ್ವ, ಮಗನ ಅವ್ವ, 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 ಅವ್ವ. ಹಣಿಮೆ ಹಣಿಮೆ ಅವ್ವ. ಮಾಮಿ ಹಣ್ಮೆ ಅವ ಹಣಿಮೆ ಸೀನಿಗೆ ತೂಕಂತ ನೋಡಿಲ್ ಗುಮಟಿ ಬಂದದ. ಇದ್ರ ಬಾಯ ಮಣ್ಣು ಹಾಕ್ಲಿ ಈ ಹಣಿಮೆ ಬಂತಂದ್ರೆ ಏನಾರ ಒಂದ್ ಮಾಡೀನಿ ಹೊತ್ತು ನೋಡಿಯಪ್ಪ ಸೀನು ನೋಡಿ ನಿನ್ ಕೊಬ್ಬರಿ ಎಣ್ಣೆ ಹಚ್ತೀನಿ ನೋಡಿಯಪ್ಪ. ಮಾಮಿ ಆ ಹಣ್ಮ್ಯಾನ್ ಹೊಡಿ ನಾನು ಹೊಡಿತೀನಿ. ಬಾನಿ ಸತಿ ಇದಾದ್ಮ್ಯಾಲ ಕಮಲಿ ತಾಯಿ ನನ್ನ ಸಾಕಷ್ಟು ಹೊತ್ತು ರಂಭಿಸಿ ಸಮಾಧಾನ ಪಡಿಸಿದ್ರು. ಈ ರೀತಿಯಾಗಿ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಓರ್ವ ಅಬಲೆಯ ರಕ್ಷಣೆಗೆ ಧಾವಿಸಿದಾಗ ಆ ಅಬಲೆ ಹಾಗೂ ಅಬಲೆಯ ತಾಯಿ ದೊಡ್ಡ ಅಬಲೆ ಬಂದು ನನ್ನನ್ನೇ ರಕ್ಷಿಸಿದ್ದು ನನಗೆ ಯಾಕೋ ಅಷ್ಟು ಪ್ರಸಕ್ತ ಅನಿಸ್ಲಿಲ್ಲ. ಅಷ್ಟೊಂದು ಸಣ್ಣ ವಯಸ್ಸಿಗೆ ಸಹಿತ ಆತ್ಮಗ್ಲಾನಿಯಿಂದ ದುಃಖದಿಂದ ಒದ್ದಾಡಿ ಹೋಗಿದ್ದೆ. ಮುಂದ ದೇಸಾಯಿ ಹಣಿಮೆ ಎಲ್ಲಿ ಹೋದನೋ ಹೋಗಿಬಿಟ್ಟ. ಆದ್ರ ಎಷ್ಟೋ ವರ್ಷಗಳವರೆಗೆ ಸಹಿತ ಆ ಅಪಮಾನ ನನ್ನ ಎದೆಯೊಳಗ ಕುದೀತಿತ್ತು. ನಾಚಿಕೆ ಅನಿಸ್ತಿತ್ತು, ಸಿಟ್ಟು ರಕ್ತಸ್ತನ ಬರ್ತಿತ್ತು ನನ್ಗ. ಅವಾಗೆಲ್ಲ ನನ್ ಕಲ್ಪನಾ ಸಿನಿಮಾದಾಗ ಹಣಿಮೆನ ಸಿಕ್ಕಾಪಟ್ಟೆ ಚಸ್ತಿದೆ. ಹೆಲಿಕಾಪ್ಟರ್ನಿಂದ ಸಮುದ್ರದ ಆಳಕ್ಕೆ ಹೋಗಿತ್ತಿದ್ದೆ, ಊಟದ ಮೇಲಿಂದ ಕೆಳಗೆ ತೂಗಿಸ್ತಿದ್ದೆ, ಈ ಚಲಿಸುವ ಟ್ರೈನಿನ ಚಕ್ರಕ್ಕೆ ಕೊಡ್ತಿದ್ದೆ, ಸಳಮಳ ಅಂತ ಕುದಿಯುವ ಲಾವಾರದ್ರೊಳಗೆ ಕಲ್ತಿದ್ದೆ. ಆಗ ಕಮ್ಲಿ ದೂರ ನಿಂತು ಚಪ್ಪಾಳೆ ತಟ್ಟುತ್ತಾ ಕುಣಿ ಕುಣಿದು ನಕ್ತಿದ್ದು. ಮುಂದ ಯಾವುದೇ ಸಿನಿಮಾ ಬಂದ್ರು ಅದ್ರಾಗ ನಾ ಹೀರೋ, ಕಮ್ಲಿ ಹೀರೋಯಿನ್, ಹಣಿಮೆ ವಿಲನ್ ಅಂದ್ರೆ ಪ್ರಾಣ್. ನಾ ರಾಜ್ ಕಪೂರ್, ಕಮ್ಲಿ ನರ್ಗಿಸ್, ಹಣಿಮೆ ನಾ ದೇವಾನಂದ್, ಕಮ್ಲಿ ಸುರಯ್ಯ, ಹಣಿಮೆ ನಾ ದಿಲೀಪ್ ಕುಮಾರ್, ಕಮಲಿ ಮೀನಾ ಕುಮಾರಿ, ಹಣಿಮೆ. ಇಷ್ಟೇ ಅಲ್ಲ, ನನ್ನ ಕಲ್ಪನಾ ಸಿನಿಮಾದಾಗ ಇಷ್ಟೆಲ್ಲ ಆದ್ರೂ ಸಹಿತ ಪೊಲೀಸರು ಬರ್ತಿದ್ದಿಲ್ಲ. ಪಾಪ ಎಷ್ಟರೆ ಹೊಡೆಸ್ಕೊಂಡ್ ನಾನು. ಮುಂದ ನನ್ನ ಕನಸಿನ ಲೋಕ ಸಹಿತ ಬಿಟ್ಟು ಹೊಡೋದ. ಹೋದವ ತಿರುಗಿ ಬರ್ಲೇ ಇಲ್ಲ. ಇತ್ತ ಸಾಲಿ ಒಳಗ ನಾನು ಕಮ್ಲಿ ಕಲಿತ ಆಟ ಪಾಠಗಳಾದ ಆಮೆ ಹಂಸಗಳು, ವೇಳೆ ಕೆಲಸದ ವೇಗದ ಲೆಕ್ಕಗಳು, ಬೇಪಿನ ಪಾಚಕ, ಇಂಥವೇನೇನೋ ಹುಚ್ಚುಚ್ಚು ವಿದ್ಯಾ ಕಲ್ಪತ ಬೆಳಿಲಕತ್ತಿದ್ವಿ. ಜೇಬು ತುಂಬ ಹಣ ಮೇಲಕ್ಕೆತ್ತಿ ಬಿಡಲು ಸತ್ತು ಟನ್ ಟನ್ ಟಣ. ಜನ 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 ಜೇಬು ತುಂಬ ಹಣ ಮೇಲಕ್ಕೆತ್ತಿ ಬಿಡಲು ಸತ್ತು ಟನ್ ಟಣ ಟಣ. ನದಿಯಲ್ಲೊಂದು ಬಕ ಮುದುಡಿ
ಸುತ್ತಲುವನ ನಡುವೆ ಮೇವುದನ ಮರದ ಬಳಿ ಕೊಲ್ಲನು ನಾನು ನಾನು ಸುತ್ತಲ ತಿರುವನ ನಡುವೆ ಮೇವುದನ ಮರದ ಬಳಿ ಕೊಲ್ಲನು ಐ ಪದ್ಯ ಬಂತು ಸಿರು ಪದ್ಯ ಬಂತು. ಸೀನು ಅವ್ವ ಏನಾಯ್ತು? ಅವ್ವ ಮಾಮಿ, ಅವ್ವ ಮಾಮಿ ಮಾಮಿ ಕಮ್ಮಿಗೇನೋ ಆಗೈತಿ. ಕಮಲಿ ಕಮಲಿ ಏನಾಯ್ತವ ಏನಾಯ್ತವ ಏನು ಏ ಸೀನು ಹೊರಗಿದ್ದೇನೋ ಬಾಳು ಯಾಕುತ್ತದವ್ವ ಏನಾಗಲ್ಲವ ಏನು ಬಾಳು ಯಾಕುತ್ತದವ್ವ ಏನಾಗಲ್ಲವ ಏನು ಏನಾಗಲ್ಲವ ಏನು ಅವ್ವ ಏನಾಗಲ್ಲವ ಏನು ಏನು ಅವ್ವ ಹೊಟ್ಟೆ ಬಾಳ ಬ್ಯಾರೆ ಯಾಕುತ್ತದವ್ವ ಅವ್ವ ಮಾಮಿ 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 ಕಮ್ಲಿಗೆ ಏನಾಗೈತಿ ಆಕಿ ಯಾಕಳತ್ತ ಲಗನ ಹೋಗಿ ನಿಮ್ಮ ಅವ್ನ ಕರ್ಕೊಂಡು ಬಾ ಹೋಗು ಮಾಮಿ ಕಮ್ಲಿಗೆ ಏನಾಗೈತಿ ಕಮ್ಲಿಗೆ ಏನೂ ಆಗಿಲ್ಲ ಕಮ್ಲಿಗೇನು ಆಗಿಲ್ಲ ಕಮ್ಲಿಗೇನು ಆಗಿಲ್ಲ ಕಮ್ಲಿಗೇನು ಆಗಿಲ್ಲ ಏ ಸೀನು ಒಂದೇ ಸಾಕು ಲಗನ ಹೋಗಿ ನಿಮ್ಮ ಅವ್ನ ಕರ್ಕೊಂಡು ಬಾ ಕಮಲಿ ಹೊಟ್ಟೆಗಾಗಲ್ಲ ಹೇಳು ನಮ್ ಕಮ್ಲಿ ದೊಡ್ಡಕ್ಕಾಗಲ್ಲ ನಮ್ ಕಮ್ಲಿ ದೊಡ್ಡಕ್ಕಾಗಲ್ಲ ನುಪ್ಪು ಕಮ್ಲಿ ದೊಡ್ಡಕ್ಕಾಗಲ್ಲ ನಮ್ ಅಕ್ಕ ನಮ್ ಕಮ್ಲಿ ದೊಡ್ಡಕ್ಕಾಗಲ್ಲ ನುಪ್ಪು ಕಮ್ಲಿ ದೊಡ್ಡಕ್ಕಾಗಲ್ಲ ನಮ್ ಮಾವ ನಮ್ ಕಮ್ಲಿ ದೊಡ್ಡಕ್ಕಾಗಲ್ಲ ಅಂತ ಕಮ್ಲಿ ದೊಡ್ಡಕ್ಕಾಗಲ್ಲ ಕಮ್ಲಿ ದೊಡ್ಡಕ್ಕಾಗಲ್ಲ Thank you.
ಕಮಲಿ ಏ ಕಮಲಿ ಏನ್ ಸೀನು? ಕಮಲಿ ಬಾ ಆಟ ಆಡು. ಇಲ್ಲ, ಇನ್ ಮುಂದೆ ಆಟಕ್ಕೆ ಬರುದಿಲ್ಲ ಅಂತ ಹೇಳಿಲ್ಲ. ಕಮಲಿ ದೊಡ್ಡಕ್ಕೆ ಆಗೋದಂದ್ರೇನು? ದಡ್ಡ, ಅದೆಲ್ಲ ನಿನ್ ತಿಳಿಯೋದಿಲ್ಲ. ಹೋಗ್. ಕಮಲಿ ದೊಡ್ಡಕ್ಕಾಗತ್ತು ನಾನ್ ದೊಡ್ಡಕ್ಕಾಗತ್ತು ಏನ್ ಸಂಬಂಧ? ಎಲ್ರು ನನ್ನ ದೊಡ್ಡ ದೊಡ್ಡ ದೊಡ್ಡನ ಅಂತಾರ. ಹಾ ನಮ್ಮ ಹಸನೆ ಕೇಳಿದಾತು. ಕಂಪ್ನಿ ದೊಡ್ಡಕ್ಕಾಗಲ್ಲಂತ ಅದಕ್ಕ ಮಾನ್ಯ ನಾಟಕ ಕಳ್ಸಂಗಿಲ್ಲಂತ ಏನ್ ಮಾಡಂದ್ರೆ ನಾವು ಇಬ್ರು ಮದ್ಲ ಮಾಡ್ಲಕ್ಕಂಗ ಬಿಡಕ್ಕೆ ನಿಂತಿರ್ತೀವಿ. ನೀವು ಒಳಗೆ ಜಾತಿ ನಮ್ರಿಗೂ ಬೇಕಾ? ಹಾ ಮಾಡ್ಬೇಡಿ ನಾ ಕಂಪ್ನಿ ಕರ್ಕೊಂಡು ಬರ್ತೀನಿ. हसीना इसको गच्छ पकड़। मैं गच्छ पकड़े तू जा। ಸೀನು, ಸೀನು, ಕೈ ಬಿಡು ಸೀನು. ಕಮಲಿ ಬಾ ಆಟ ಆಡೋಣ. ಇಲ್ಲ, ಇನ್ ಮುಂದೆ ಆಟಕ್ಕೆ ಬರುದಿಲ್ಲ ಅಂತ ಹೇಳಿಲ್ಲ. ಆಟಕ್ಕೆ ಹೋಗ್ಬೇಡ ಅಂತ ಅವ್ವ ತಾಕೀತು ಮಾಡ್ಯಾಳ. ಕಮಲಿ ನೀ ಇರ್ಲಿಲ್ಲ ಅಂದ್ರ ನಮ್ಗೆಲ್ಲ ಬೇಸರ ಆಗ್ತೈತಿ. ಹೌದು ಕಮಲಿ. ಬಾ ಕಮಲಿ ಯಾವಿಲ್ಲ. ಆತು, ಯಾವ ಆಟ ಆಡೋಣ? ಅವತ್ತು ಆಗಿಲ್ಲ ನಿಂಬಿ ಆಟ. ನಿಂಬಿ ಆಟ ಆಡ. ಆತು. ಕಮಲಿ ಸಿಕ್ಳು. ಕಮಲಿ ಕಮಲಿ ನಿನ್ನ ಮರಿ ಆಗೈತಿ. ಆಗೈತಿ ಕಮಲಿ. ಕಮಲಿ ಏ ಕಮಲಿ ಎಷ್ಟು ಸಾರಿ ಹೇಳಿಲ್ಲ ನಿನಗ ಹುಡುಗ ಸಂತಿ ಆಟ ಆಡೋಣ ಅಂತ. ಮತ್ತು ಕತ್ತಿಯಾಗಿ ಹೇಳಿದ್ರ ನಿನಗ ಹುಡುಗ ಸಂತಿ ಏನ್ ಆಟ ನೀನು? ಅವ್ವ, ಸೀನುನೇ ಆಟಕ್ಕೆ ಕರ್ದವ್ವ. ಮಾಮಿ ಮೊದಲೆಲ್ಲ ನೀವು ಆಡ್ಕೊ ಹೋಗ್ರಂತಿದ್ರಿ ಈಗ ಯಾಕೆ ಬೇಡ ಅಂತೀರಿ? ಏನಂದಿ? ಏನಿಲ್ಲ ಮಾಮಿ. ಏ ಸೀನು, ಆಯ್ತು. ವಾ, ಏನಂದಿ? ಮಾಮಿ ದೊಡ್ಡಕ್ಕಾಗೋದಂದ್ರೇನು? ಕುತ್ಕೊಳ್ಳಿ, ಜೊತೆಗೆ ಇದಕ್ಕೆ ಹೆಂಗ್ ಹೇಳ್ಬೇಕಂತ ನನಗೆ ತಿಳಿಯವಲ್ದು ನೋಡು. ಇಂದ ಬೆಳೆದು ದೊಡ್ಡವಾಗ್ತೀಯಲ್ಲ ಅವಾಗ ನೀನ್ ತಿಳಿತದ. ಹೋಗಿ ಆಟ ಆಡ್ಕೊ. ನಡಿ ಕಮ್ಮಿ. ಒಂದು ದೃಷ್ಟಿಯಿಂದ ಇಲ್ಲಿಂದನ ನಂದು ಕಮಲಿದು ಕಣ್ಣ ಮುಚ್ಚಲೆ ಆಟ ಶುರುವಾಯ್ತು ಅನ್ಬೋದು. ನಿನ್ನೆ ಮೊನ್ನೆವರೆಗೂ ನೀವು ಹುಡುಗರು ಅಂತ ಕರಿತಿದ್ರು ನಮ್ಮನ್ನ. ಈಗ ಗಂಡು ಹುಡುಗ ಹೆಣ್ಣು ಹುಡುಗಿನಾಗ ಮಾಡ್ಬಿಟ್ಟಿದ್ರು. ಈ ರೀತಿ ವರ್ಗೀ ಕೊಟ್ಟುಕೊಂಡ ಮೇಲೆ ನನಗೆ ಪ್ರಕೃತಿಯ ಚಿದಂಬರ ರಹಸ್ಯ ತುಸು ತುಸುವಾಗಿ ಬೇರೆ ಮಾಡಿ ತಿಳಿದ ಮೇಲೆ ಬಹಳ ವಿಚಿತ್ರ ಅನಿಸ್ತಿತ್ತು. ಅರೆ ಏನಿದು? ಜಗನ್ಮಾತೆ ಸೃಷ್ಟಿದೇವಿ
ತನ್ನ ಪ್ರಕೃತಿಯ ನಿರಂತರ ಮಕ್ಕಳ ನಾಟಕ ತನ್ನ ಇನ್ನೊಬ್ಬ ಪ್ರತಿನಿಧಿಯನ್ನ ಜೀವನದ ಅಖಾಡಕ್ಕೆ ಬೆಂಕಕ್ಕೆ ಇಳಿಬಿಡುತ್ತಿರುವ ಈ ಶುಭ ಮುಹೂರ್ತದಾಗ ಇವರೆಲ್ಲ ದೂರ ಒಟ್ಟಿಗೆ ಮೈಲಿ ಚಾಪಿ ಮಾಡಿಸ್ಕೋ ತುದು 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 ಹೆಚ್ಚಲ್ಲಿ ದೂರ ಚಲು ಅಂತ ಅದ್ಭುತ ಈ ಜಗನ್ಮಾತೆಗೆ ಪೂರ್ತಿ ಸ್ವಾಗತ ಕೋರ್ತಾರಲ್ಲ ಅಂತ ಚಕಿತನಾಗ್ತಿದೆ. ಕಮಲಿ ಮೌನಿ ನೋಡಿ ಸಿಟ್ಟು ಬರ್ತಿತ್ತು ನನಗ. ಹಗಲ್ 12 ತಾಸು ಕಮ್ಲಿ ಆ ಕೆಲಸ ಮಾಡು ಈ ಕೆಲಸ ಮಾಡ್ಬೇಡ, ಕಮ್ಲಿ ತೊಟ್ಟಕ್ಕಾಗಿದೆಯಾ ಆಟ ಆಡ್ಬೇಡ, ಹುಡುಗರು ಸಂಖ್ಯೆ ತಿರ್ಗಾಡ್ಬೇಡ ಅಂತ ಆಕಿನ ಸುತ್ತ ಕಾವಲ್ ಕಾಯ್ತಿರ್ತಿರಲ್ಲ. ಕಮ್ಲಿ ದೊಡ್ಡಕ್ಕಾದ್ರೆ ಅಕ್ಕಿದ್ದೆ ಅಂತ ತಪ್ಪದ, ಆಕಿನ ಆಟಕ್ಕೆ ಯಾಕೆ ಕಳ್ಸಿಲ್ಲ? ಹಿಂಗ ಒದ್ರಿ ನನ್ ಧ್ವನಿ ಹೊಡೆದು ಒಗ್ರ ಈ ಹೊರಗಿನ ದೊಡ್ಡದಾಂತಿಗೆ ಮುಖದ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಬಕ್ಕಿದ್ದು ಸಿಟ್ಟಿನ ಬೆಂಕಿಗೆ ಮೇಲ್ತುಟಿ ಕಪ್ಪಾಗಿ ಇರ್ತಿದ್ದು. ಅನ್ನದ್ರಾಗ ನಾನೂ ದೊಡ್ಡದಾಗ್ಬಿಟ್ಟಿದ್ದೆ. ಆದ್ರ ಮುಂದಿನ ದಿನಗಳು ಮಾತ್ರ ಬಹಳ ವಿಚಿತ್ರ ಹುರಿ ದಿನಗಳ. ನೀನಂತೂ ಬರೀ ಮಣ್ಣಿ ಕೆಲಸದಾಗ ಇರ್ತಿ. ನೀನು ಮೊದಲಿನಾಗ ನಗದು ಕಡಿಮೆ ಮಾಡಿದ್ವಿ. ಒಮ್ಮೆ ನಿನ್ನ ನೋಡಿದ್ರ ಬಿಟ್ಟು ಬಿಡದ ನೋಡ್ಬೇಕು ಅಂತ ಅನಿಸ್ತೈತಿ. ಯಾಕಂತ ಮಾತು ನನ್ನ ನೋಡಿ
ಕಮ್ಮಿ ಇತ್ತು ಸುಂದರವಾದ ಒಳ್ಳೆ ಗಾಳಿಗಳು ಇನ್ನೂ ಮುಂದೆ ಅವಳ ಹೇಳಿದ ಮೂಗು ಗುರುವಿಗೆ ಕಡಿಮೆ ಆಗುತ್ತಾ ಬಂದು ಕೇವಲ ಕಡೆ ಕಡೆ ಬರುತ್ತಿರುವ ಬಿಸಿಲು ಮಾತ್ರ ಕಮ್ಮಿ ಲಕ್ಷ್ಯ ಈಗ ಅವಳ ಮಾತು ಪೂರ್ತಿ ಕಡಿಮೆ ಆಗಿ ಕಣ್ಣುಗಳಿಗೆ ದೃಷ್ಟಿ ಮಾಡಿಸಿ ಆಗದೆ ನಾಲ್ಕು ಮುಖ ಕಡೆ ಹಾಕಿ ಬಿಟ್ಟಿದ್ರು ಮುಂದೆ ಎಷ್ಟೋ ವರ್ಷಗಳವರೆಗೆ ಸಹಿತ ನಾನು ಇದೇ ವ್ಯವಸ್ಥೆ ಮಾಡ್ತೀನಿ. ಈ ಮನುಷ್ಯರು ಬಹಳ ವಿಚಿತ್ರ ಅವತ್ತ ಅಂದ್ರ ಅಡ್ಡುಗಳ ದಿವಸ ನನಗೆ ಯಾವುದೋ ದಿವ್ಯ ಚಿನ್ನೀರು ಅಂತ ಪರಿಚಯ ಮಾಡಿ ಹೊಸಲಿ ಕೊಟ್ಟು ಓಡಿ ಹೋದ ಮುಂದೆ 2 ದಿವಸ ನನಗೆ ಆಮೇಲೆ ಬಂದು ಸಹಿತ ನಮ್ಮ ನಡುವೆ ಅಂದ್ರೆ ಬಿಲ್ಕುಲ್ ಏನು ನಡೆದೇ ಇಲ್ಲ ಅವಾಗ ಅತ್ಯಂತ ಸಹಜವಾಗಿರುತ್ತೆ. ನನಗೆ ಕಮಲಿ ಕಪಟ ನಾನು ಸಿಟ್ಟು ಕಟ್ಟದ ಈ ತರಹ ವೇದನೆ ನಿತ್ಯ ಹೇಳೋದಲ್ಲ ದೇವರು ನನಗಾಗಿ ಮಾತ್ರ ಬರ್ತಾನೆ ಮಾತಾಡ್ತದ. ಈ ಪ್ರೇಮದ ರೂಪಗಳಿಂದ ನಾನು ನಿಜಕ್ಕೆ ಸೀತಾ ಸ್ವಲ್ಪ ಸಿಂಹ ಹೋಗಿದ್ದೆ. ಶ್ರೀರಾಮಚಂದ್ರ ಶಿವರಾಗ ಸೀತಾ ಬರ್ಮಾನ ಆಗ್ತದೆ. ಈ ಸಿಂಹದಾಗ ಸೀತಾ ಅವರಿಗೆ ಬಹಳ 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 ಚಂದ ಇದ್ದು ಆ ಆಟ, ಆ ಹೊರಗು, ಆ ವಯ್ಯಾರ, ಆ ಹೊತ್ತು ಬಿಡುವಂತ ನಗು, ಆ ಗುಳ್ಳಿ ಬಿಡುವ ನಗರು ಚಂದ ಬಿಡ್ತಿದ್ರು. ಈ ಹರ ಹುಡುಗರಿಗೆಲ್ಲ ಸ್ವಯಂ ತಿಳಿಸ್ಬಿಟ್ಟಿದ್ರು. ಈ ಚಿತ್ರದಾಗ ಇಷ್ಟು ದಿವಸ ಈ ಧಾರಾವಾಹಿ ಒಂದು ಸ್ವಯಂ ಬರುತ್ತೆ. ಆ ಸ್ವಯಂ ಬರಕ ಇಂದ್ರ ಅಗ್ನಿ ಮೊದಲಾದ ದೇವತೆಗಳು ಇದ್ದರೆ ದೇವಾನಂದ ರಾಜಪುರದ ಮೇಧಾವಿ ಬಂದಿದ್ದು.
ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟಂತಹ ರಾಜ್ ಕಪೂರ್ ಅವರು ಸ್ವಯಂವರಕ್ಕೆ ಆಗಮಿಸುತ್ತಿದ್ದಾರೆ. ಬಾಲಿವುಡ್ನ ಇನ್ನೊಬ್ಬ ಖ್ಯಾತ ನಟ ಹೆಣ್ಣಿನ ಮನಸ್ಸು ಗೆದ್ದಂತಹ ದೇವಣ್ಣನವರು ಸ್ವಯಂವರಕ್ಕೆ ಆಗಮಿಸುತ್ತಿದ್ದಾರೆ. ಸಂತು ಶ್ರೀಮದ್ ಗಾಂಭೀರ್ಯದಿಂದ ಆಯ್ತಂದು ಅವಮುಂಠನಾವತಿಯಾದ ಕಮಲ ಕುಮಾರಿಯು ಸ್ವಯಂವರಕ್ಕೆ ಆಗಮಿಸುತ್ತಿದ್ದಾರೆ. ಸತ್ಕುಲ ಪ್ರಶೂನ್ಯೆಯು ಸದ್ಗುಣಿಯು ಸುಶೀಲೆಯು ಸ್ವಚ್ಛಾರಿತ್ರಿಯಾದ ಕಮಲ ಕುಮಾರಿಯು ಷೋಡಶ ವರ್ಷ ಪ್ರಾಪ್ತರಾಗಿ ವಿವಾಹ ಯೋಗ್ಯರಾಗಿದ್ದಾರೆಂದು ಮತ್ತು ತನ್ನಿಮಿತ್ತ ಯಾವ ವ್ಯಕ್ತಿ ಅರ್ಧ ಗಂಟೆಯಲ್ಲಿ ಅತ್ಯಂತ ಹೆಚ್ಚಿನ ಮೊತ್ತದ ಕರಿದೇವ ಹೆಸರನ್ನು ಕೀಳುವನೋ ಅಂತಹ ವೀರೋಗಿ ವೀರನಿಗೆ ಅವರನ್ನು ಧಾರೆ ಎಳೆದು ಧಾರವಾಡದ ಕೋಟಕ್ಕೆ ತಂದು ಕೊಡಲಾಗುವುದು. ಈಗ ಯಾವ ಕರಿದೇವ ಕೈದರೆ ಈಗ ಕಲಿದೇವು ಈಗ ನನ್ನ ದನ ಕಮ್ಮಿ ಆಯ್ತು. ಇಲ್ಲ ಅಗ್ನಿದೇವ ಇದೇನು ಕೊಂಡೋಗಿದ್ದೀರಿ? ಕರಿದೇವು ನೀವು ತಂದಿದ್ದು ಕರಿದೇವಾದರೆ ಇಂದ್ರದೇವರು ತಂದಿರಬೇಕು. ಈಗ ಕಲಿದೇವು ತಪಸ್ಸಾಗಿ ಹಾಕಿ ನೊಂದ ದೇವರೇ ಕಡಿಪತ್ತಕ್ಕೆ ಝಂಡೆ ಪತ್ತಕ ಹೈ ಜಡ್ಗೆ 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 ರಾಜ್ ಕಪೂರ್ ಎಲ್ಲರೂ ಕರಿಕೊಳ್ತಂದರು ಈ ಕೈಯಲ್ಲಿ ಹೂವಿನ ಮನೆ ಮಾಡ್ತಿದ್ದೀರಾ? फूल जैसी लड़की के लिए फूल लाया. You fool! हाँ, मैं फूल. ಪ್ರತಿಕ್ರಿಯೆ ಹೋಗ್ತದಿದೆಯಾ? मैं फूल लाया. ನೀನೇ ಹೋಗೋ. ರಾಜ್ ಕಪೂರ್ ಈ ಸ್ವಯಂವರದಲ್ಲಿ ನೀವು ಗೆಲ್ಲಲು ಗೆಲ್ಲಬಹುದು. आप सच बोल रहे हैं, सही बोल रहे हैं. जाओ. ತಂದಾಯ್ತು ಕರಿದೇವು. ಈ ಸ್ವಯಂವರದಲ್ಲಿ ಎಂದ ಹಾಗೆ ಎಲ್ಲರಿಗಿಂತ ಅತ್ಯಂತ ಹೆಚ್ಚಿನ ಮೊತ್ತದ ಕರಿಬೇವನ್ನು ತಂದು ಧಾರವಾಡದ ವೀರ ಕೊರಿದೇವು ಕುಮಾರ ಸೀನವರು ಜಯಶಾಲಿಯಾಗಿದ್ದಾರೆ. कमली एक बात सोच लो, मैं सुपरस्टार हूँ, बॉलीवुड का बादशाह हूँ. मेरे प्यार को अपना लो कमली, मेरे प्यार को अपना लो. तेरे बाप सचो मैं बॉलीवुड स्टार देवाना हूँ. मेरा ये जमतुन है, ये मैं बनाऊंगा. आ जाओ.
ಒಪ್ಪಿದ್ದೀನಿ, ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ಆಯ್ತು. ಕಮಾಲ್, ಕಮಾಲ್. ನಿಜ ಇದೊಂದು ಬರುತ್ತೋ? ಅಸ್ಯಾ! ಕಾಂಗಲ್ ಎಕ್ಕಾವೆ! ಐದು ಸೀನು ಸುಂದರವನಿಗೆ ಯಾಕೆ ಆಲಿ ಆನೆ ಏ ನಾರ ಮಾರವ ಯಾರನ್ನ ಬಡಿದ್ರೆ ಸುಮ್ಮನೆ ಬಾರಬಾರದು ಗೊತ್ತಾಗ್ತಿದೆನಾ ಓಯ್ ಮಾರಿ ನಿನಗೆ ಹೇಳಿ ನಿನಗೂ ಸೇರ್ತು ಏ ಸುಮ್ಮನೆ ಮನೆನ ಅದೇನು ಬ್ಯಾವಡಿ ಹಚ್ಚಿ ಗದ ಹಿಡ್ದಿ ಪರಿಪರಿ ಟೋಪಿ ಹಾಕಿ ಬಂದು ಏನು ಗುಬ್ಬಿ ಇರೋದಂತಲ್ಲಿ ಒಂದು ಕಮ್ಮು ಗೊತ್ತಾಗ ನಿಂತ್ಬಿಟ್ಟ ಅಲ್ಲ ಆನೆ ಮೇಲೆ ಕುಂತಾರ ಮನುಷ್ಯರಿಗೆ ಅವ್ರಂತ ಬುದ್ಧಿ ಇಲ್ಲ ಈ ಆನೆಗೂ ಬುದ್ಧಿ ಬೇಡ ಮಹಿಳಾ ಮಣಿಗಳ ನಾನು ಯಾರು ಗೊತ್ತಿದ್ಯಾ ನಾನು ಇಂದ್ರರಾಜ ದೇವರಾಜನಿದ್ದೀಯ ರಾಜನಾಗಿರೋ ನೀನು ಕೋತ ರಾಜನಾಗಿರೋ ಈಗ ದಾರಿ ಬಿಟ್ಟು ಮಾತಾಡ ನಾನೇ ಗೊತ್ತನ ಅಗ್ನಿ ಅಗ್ನಿ ಇದೀನಿ, ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ. ನೀನು ಇನ್ನೊಂದು ಚಂದ ಆಯ್ತು. ಅಸ್ಮ್ಯಾ, ಈಗ ಯಾವ ಕೆಲಸ ಮಾಡು? ಜಾಲಕಿ ಚಂದ್ರ ಮನೆ ಮುಂದಿನ ಮಾಧವ್ ಸಿಟಿ ಒಳಗೆ ನಡಿ. ಆಮೇಲೆ ಸಂಗಡಿ ಹಾಕಿ ಹೋಗು. ಅಪ್ಪ ಸಲ್ಮಡಿ ಹಾರಿ ಬಂತು ಅಲ್ಲಿ ಎಷ್ಟು ಮಾಡಿ ಏನಾಯ್ತು ಅಸ್ಮ್ಯಾ? ಉದಾಹರಣೆ ಹೇಳ್ತದೆ ಯಾವ ಸೀನು ಕಮ್ಮಿಗೆ ಅವು ಅಪ್ಪಕ್ಕ ಸಾಲು ಸುತ್ಕೊಂಡು ಈ ಕಡ ಕೈ ಮಾಡ್ಕೊಂಡು ನಿಂತಾರ. ಅಷ್ಟು ಕಂಟ್ರೋಲ್ ಇತ್ತು ನನಗೆ ಕಾಲ ಒಮ್ಮೆ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತದೆ ಅಷ್ಟ ಈ ಪಿಕ್ಚರ್ ಅನಿಮಲ್ ಬಂದ್ರ ಇಂದ್ರ ತಾಂಗ ಹೊಡಿತಿದ್ದ ಈ ಮಡಿ ನೀರು ತುಂಬ ತಾಂಗ ಹೊಡಿತಿದ್ರ ಇಂದ್ರ ತಲೆ ಕೊಳ್ಕೊಂಡು ನೀರು ಕುಡಿತಿದ್ದ ಆದ್ರ ನನಗೂ ಕಮಲದ ಪಾತ್ರಗಳು ಎಂದೂ ಬದಲಾಗ್ತಿರ್ಲಿಲ್ಲ ಹಾಕಿ ವಿವಾಹ ಕಮಲ್ ಕುಮಾರಿ ನಾವು ವೀರ ಕಡಿಮೆ ಕುಮಾರ್ ಒಂದ್ ದಿವಸ ಮಧ್ಯಾಹ್ನದಾಗ ಕಮಲಿಗೆ ನನ್ನ ಮನಸ್ಸು ಬಗ್ಗೆ ಹೇಳ್ಬಿಟ್ಟೆ ಹಾಗೆ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆ ತುಂಬಾ ನಕ್ಕಳು ಅಲ್ಲ ಸ್ವಯಂವರದಾಗ ಕರಿಬೇವು ಕಡಿಯೋದು ಬಿಟ್ಟು ಬೇರೆ ಏನಾದ್ರು ಸ್ಪರ್ಧೆ ಇಟ್ಟಿದ್ರ ಏನ್ ಮಾಡ್ತಿದ್ರಿ ನನಗೇನಾದ್ರೂ ಈ ಕಾಲೇಜ್ ದೊಡ್ಡ ಬ್ರೇಕ್ ಹಾಕಿ ಎಲ್ಲಿ ಬೇಕಲ್ಲಿ ಇಲ್ಲಿ ಸಿಗುವ ಸಾಮರ್ಥ್ಯ ಇದ್ದಿದ್ರ ಅವತ್ತ ಕಮಲಿ ನನ್ನ ಕನಸು ಕೇಳಿ ಹೊಟ್ಟೆ ಹಿಡ್ಕೊಂಡು ಕಣ್ಣ ನೀರು ತೋರಿಸ್ಕೋತ ನಕ್ಕಳಲ್ಲ ಅವತ್ತು ಅಲ್ಲೇ ನಿಲ್ಲಿಸ್ಬಿಟ್ಟಿದೆ. ಈ ನಮ್ಮ ಜೀವನ ನಮ್ಮ ಜಗತ್ತು ಅತ್ಯಂತ ಸುಖದ ಕ್ಷಣದೊಳಗ ಸ್ಥಾಯಿಯಾಗಿ ನಿಂತು ಬಿಡಬೇಕು. ಸ್ಟಿಲ್ ಫೋಟೋಗ್ರಾಫಿ ಹಂಗ ಹುಚ್ಚ ಊರ್ ಹುಚ್ಚ ಯಾಕಂದ್ರ ನಮ್ಮ ಜೀವನದ ಒಂದು ಅಲಿಖಿತ ನಿಯಮ ಏನು ಅನ್ನೋವಾಗ ಅತ್ಯಂತ ಸುಖದ ಹಿಂದೆನೆ ನಿಂತಿರ್ತದ ನೋವಿನ ಭೂತ ಅಥವಾ
ಈ ನೋವಿನ ಮುಂದಾನೆ ಸುಖದ ಮುಖವಾಡ ಹಾಕೊಂಡು ಬಂದಿರ್ತದೋ ಏನೋ ಯಾರಿಗೂ ಮುಂದ ಕಾಲೇಜ್ ಕಮ್ಮಿ ಹಾಕೊಂಡು ನಾ ಸಾಯಿಸ್ಬೋದು ನಮ್ಮಿಬ್ಬರಿಗೂ ಒಂದೇನೋ ಹೊಸ ಲೋಕದ ಹಂಚಿಕೆ ಬಾಳಿನ ಹೆಬ್ಬಾಗಿಲಿಗೆ ಬಂದು ನಿಂತಾಗ ಸಿಗತ್ತಿತ್ತು. Ini
ಸರಿ
ಎಷ್ಟು ಗುರುಮಂತ್ರ ಹೇಳಿದ್ದಾರೆ, ಎಷ್ಟು ಸಾಕಿ ಒಂದೇ ಪಂಚಮೇಳ ದೇವರನ್ನು ಕಟ್ಟಿಸಿದರೆ ಕೈಬಿಟ್ಟ. ಅವರನ್ನು ನನ್ನಿಂದ ಶಾಶ್ವತವಾಗಿ ದೂರ ಮಾಡಬೇಡ. ದೇವರೇ, ನೀನು ದೊಡ್ಡ ಮೋಸಗಾರ, ದೊಡ್ಡ ಮೋಸಗಾರ. ನಿನ್ನಿಂದ ಒಂದು ಸಣ್ಣದು ತಿಂದಿದೆ, ಚಾರ ಕುಡಿದೆ. ದೊಡ್ಡವರಾಗಿ ನೀವ ಹಿಂಗ್ ಮಾಡಿದ್ರೆ ಹೋದರೆ ಬರ್ತಾರೇನು? ಇಲ್ಲ, ಅವಳು ಇಲ್ಲೇ ಇದ್ದಾಳ, ಮನೆಯಲ್ಲೇ ಇದ್ದಾಳ. ಮನೆ ತುಂಬೆಲ್ಲ ಒಡ್ಡ ಒಡ್ಡ ಅಂತ ತಿರುಗಾಡಕತ್ತಾಳ. ಇತ್ತಿನಾಗ ಬಾಟೆಗಳು ಒತ್ತಕತ್ತಾಳ. ಏ ಇವಳ ಚಾವಣಿ ಕಿತ್ತೋಂಬರ, ಚಾವಣಿ ಕಿತ್ತೋಂಬ. ಅವ್ವ, ನಂಗಿದೆಲ್ಲ ನೋಡಕ್ಕಾಗುದಿಲ್ಲ ಅವ್ವ. ನನ್ನಿಂದ ಇದೆಲ್ಲ ನೋಡಕ್ಕಾಗುದಿಲ್ಲ. ಕಮಲಿ, ಸಾಯ್ತಿರಂತ ದವಾಖಾನೆ ಹೋಗ್ಬಂದ್ರಿ. ನಾ ಹೋಗ್ತೀನಿ ಅಂದೆ. ಹೋದವ್ರು ಹೋಗೇ ಬಿಟ್ಟೆ. ನನ್ನ ಮಗನ್ನ ಪರದೇಶಿ ಮಾಡ್ಬಿಟ್ಟು ಹೋದನೆ. ಊಟ ಮಾಡಿ. ಬ್ಯಾಡ ಅನ್ಬೇಡಿ. ದೊಡ್ಡವರಾಗಿ ನೀವ್ ಅಡುಗೆ ಮಾಡಿ ನನ್ನಿಂದ. ನೀವು ಊಟ ಮಾಡಿಲ್ಲ ಅಂತ ನೀನು ಊಟ ಮಾಡಿಲ್ಲ. ನೀವಿಬ್ರು ಊಟ ಮಾಡಿಲ್ಲ ಅಂತ ನಾವ್ಯಾರು ಊಟ ಮಾಡಿಲ್ಲ. ಹಠ ಮಾಡ್ಬೇಡಿ. ಒಂದು ತರ ತಿನ್ನಿ. ಊಟ ಮಾಡಿ. ಊಟ ಮಾಡಿ. ಈ ದಿನಬಳಕೆಯ ಈ ಜೀವನದಲ್ಲಿ ಈ ಗಂಡ ಆ ಹೆಂಡತಿಗೆ ತೋರಿದ ದಿವ್ಯ ನಿರ್ಲಕ್ಷ್ಯತೆ, ಆ ಅವ್ವಾಯುಗಳ ಬಗ್ಗೆ ಸಂತೋಷಿದ್ದೇವೆ. ಈ ಹಿಂದಿನವರಿಗೆ ತಮ್ಮ ಪ್ರೇಮ ಪ್ರಕಟಣೆಗಾಗಿ ಸಾವು ನೋವುಗಳ ಸಂದರ್ಭವೇ ಬೇಕಿತ್ತೆ. ಜಳಕ ನೀರಿಟ್ಟಿ ಹೋಗ್ರಿ, ಜಳಕ ಮಾಡಿ ಹೋಗ್ರಿ. ಸೀನು ಹಾಲಿಲ್ಲ, ಹೋಗಿ ಹಾಲು ತಗೊಂಡು ಬಾ. ನನಗ ವಿಚಿತ್ರ ಅನಿಸ್ತು. ಕಮಲಿನ ಜೊತೆ ಕಟ್ಟಿ ಕೂತಾಗ ನನ್ನ ಎಳೆ ಗಟ್ಟಿ ಹಂತ ಆಗ್ಬೇಕು. ಅದೇ ಸರಿ ಕಟ್ಟಿ ಕೆಲಸ ಶುರು ಮಾಡಿದ ಆಕೆ ಮುಗಿದ ಮೇಲೆ ಏನೋ ಒಂದು ಹಿರೇತನದ ಕಳಿ ಬಂತು. ಒಮ್ಮನ್ನ ಊಟ ಬಿಟ್ಟು ಕೂಡ್ತಿದ್ದ ಅಪ್ಪನ ಜೊತೆ ಜಬರಿಸಿ ತಿರುಗಿ ಜೀವನ ಹಂಚಿಸ್ತು ದೊಡ್ಡ ಕಾರಣ. ಅಪ್ಪ ಹೆಚ್ಚಾಗಿ ಮುಂದೆ ಪಡೆದವ್ರೆ ಎಂದೂ ಅವನ್ನ ನೋಡೇ ಇಲ್ಲ ಅನ್ನೋದನ್ನ ಗೊತ್ತಿದ್ದ. ಅಪ್ಪಗ ಆ ಫೋಟೋಗ ಏನೋ ಒಂದು ಕನಿಷ್ಠ ಸಂಬಂಧ ಬಂದ್ಬಿಟ್ಟಿದೆ. ಸದೋದಿತ ಆ ಫೋಟೋ ಸುತ್ತಾನೆ ಇರ್ತಿದ್ದ. ಹೋಗು. ಅಪ್ಪ ಈ ತಂಬಾಕು ತಿನ್ನೋ ಸಹಿತ ಬಿಟ್ಬಿಟ್ಟಿದ್ದೆ. ಅಪ್ಪ ಟೀಚರ್ ಸುಮ್ಮನೆ ಹೊರ ಗಂಟೆ ಕುಡಿಸಿ. ಆವಾಗ ಏನೋ ವಿಚಿತ್ರ ವಿರಕ್ತಿ ಹೋಗಕ್ಕಾಗ ಈ ಹಳೆ ಮಂದಿ ಪರಸ್ಪರ ಸಂಬಂಧ ಹೀಗೆ ನಿಗುಳವಾಗಿ ಇರ್ತಿದೆ.
ಕೂತಿದ್ದಾಗ ಅಪ್ಪ ಅವ್ವ ಇಬ್ರು ಒಬ್ಬರಿಗೊಬ್ರು ಪ್ರಕಟವಾಗಿ ಮಾತಾಡಿದ್ದಾಗ ನನಗೆ ನೆನಪಿಲ್ಲ. ಅಂಥದ್ದೇನು ವೈರಾಗ್ಯ, ಅಂಥದ್ದೇನು ನೋವುರೋದನ? ಅಣ್ಣ, ಆಕೆಗೆ ಏನಾಗಿತ್ತು ಅಣ್ಣ? ಯಾವುದೋ ಪಕ್ಕದ ಕಾಯಿಲೆ ಬಂದು ಅಂತ ದಾಖಲೆ ಹೋದವು ಮನೆ ಮನೆಗೆ ಬರಲೇ ಇಲ್ಲ. ಒಂದು ಮಾತು ಹೇಳಿದ್ರೆ ಮುಖ ನೋಡ್ಲಿಕ್ಕೆ ಬರ್ತಿದ್ದಲ್ಲ ಅಣ್ಣ. ಕಲಾಕೋಸ್ಕರ ಯಾರಿಗೋಸ್ಕರ ಒಂದು ಇಲ್ಲಿ ಬರ್ತಾರಿಲ್ಲ. ಅದೇ ಊಟ ತಯಾರಾಗೈತಿ. ಈ ಮಧ್ಯಾಹ್ನದ ದಿನದೊಳಗ ಆದಷ್ಟು ಮೊದಲಿನ ನಮ್ಮ ಅಡಿಗೆ ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ವಿ. ಆದ್ರ ಮನವಳ್ಳಿ ಯಮ್ನಾಕ ಬಂದಾಗಿನಿಂದ ಕಮಲಿ ನಮ್ಮ ಮನೆಗೆ ಬರೋದು ಕಡಿಮೆ ಏನು ಪೂರ್ತಿ ಬಿತ್ತಾ ಹೋಗಿತ್ತು. ಯಾಕಂದ್ರ ಮನವಳ್ಳಿ ಯಮ್ನಾಕಾಗ ನಮ್ಮ ಮನೆಯಲ್ಲಿ ಕಮಲಿ ಯಜಮಾನ್ಗೆ ಸರಿ ಹೋಗ್ಲಿಲ್ಲ. ಅಯ್ಯಯ್ಯಯ್ಯ. ಅಲ್ಲ, ನೆಂಟ್ರಲ್ಲ ಬೀಗಲ್ಲ ಅಂದಿನ ಇನ್ನೊಬ್ರು ಮನ್ಯಾಗ ಅದು ಬೆಳೆದು ಹುಡುಗಿ ಈ ಗಂಡು ಸ್ವಲ್ಪ ಏನ್ ಚಂದ್ರವ ಅಂತೀನಿ. ಅಲ್ಲ, ಮನೆ ಬರ್ಬೇಕು ಹೋಗ್ಬೇಕು ಕರೆ, ಅದನ್ನ ಬಿಟ್ಟು ಮನೆ ಜವಾಬ್ದಾರಿ ಹೊತ್ಕೊತಾರು. ಬೆಳಿಗ್ಗೆನೆ ಹೇಳಿ ದೇವ್ರಿಗೆ ದೀಪ ಹಚ್ಚು ಅಂತ ಒಂದು ಕೆಲಸ ಕೆಲಸ ಮಾಡ. ಕಮಲಿ, ಏ ಕಮಲಿ, ಖರೋಖರ ಅಂದ್ರ ಈಗ ನಮ್ಮ ಮನೆ ಒಳಗ ಮುಂದೆ 4 ದಿವಸಕ್ಕ ಮನವಳ್ಳಿ ಯಮ್ನಾಕನ ಪ್ರೀತ್ಯರ್ಥವಾಗಿಯೋ ಏನೋ ಎಂಬಂತೆ ಜೋಶಿ ಮಾಸ್ತರ್ ಕೂಸ್ ಒಳಗೆ ಬರಗಾಗಿ ಅವ್ರು ಊರ್ ಬಿಡಬೇಕು. ಅಲ್ಲಿ ಇನ್ನು ಊರಿಗೆ ಹೋಗೋದು 2-3 ದಿವಸ ಅನ್ನೋದ್ರಿಂದ ನನ್ನ ಎಡಗಾಲಿನ ಮೊಳಕಾಲ ಕೆಳಗೆ ಬಂದು ದೊಡ್ಡ ಪ್ಲಾಸ್ಟರ್ ಹಾಕಿದ್ವಿ. ನಾ ಅತ್ತನ ಮೇಲೆ ಮನೆ ಒಳಗ ಹಾಸಿಗೆ ಹಿಡಿದಿದ್ದೆ. ನೀನು ಚಿನ್ನಪ್ಪ, ಊಟ ಮಾಡು, ಮತ್ತೆ ಏನ್ ಬೇಕಾದ್ರೂ ಕರೆ. ನನಗೆ ಹಸಿವಿಲ್ಲ. ಹಾ? ನನಗೆ ಹಸಿವಿಲ್ಲ. ಸರಿ, ನನ್ ಬಾಳ ಕೆಲಸ ಐತಿ, ಹಸಿವಾದ ಹೂ. ಜೋಶಿ ಕುಟುಂಬದವರು ಸ್ಟೇಷನ್ ಹೋಗೋ ಮುಂದ ನಮ್ಮ ಮನೆ ಎದುರು ಟಾಂಗ ನಿಲ್ಲಿಸಿ ಹೇಳಿ ಹೋಗ್ಬೇಕಂತ ಬಂದಿದ್ದೆ. ಕಮಲಿ ತಾಯಿ ಹಬ್ಬಕ್ಕ ಯಾರು ಬಂದು ಒಳ್ಳೆ ಅಂತ ಕನ್ನಡದಿಂದ ಮಾತಾಡಿದ್ರು. ಸೀನು, ಸೀನಪ್ಪ, ಸೀನಪ್ಪ, ಸೀನು, ನಿನ್ ಕಾಲ್ ನೋವ ಹೆಂಗಿದಪ್ಪ? ಆರಾಮಾಯ್ತು ಮಾಮಿ. ನಾವು ಊರ್ ಹೊಂಟಿವಿ, ನಿಂಗ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೀನಿ. ಚಂದ ಓದಿ ಮಾಮೂಲಿದಾರಪ್ಪ. ಸೀನಪ್ಪ, ನಿಮ್ಮವ್ವ ಇದು ಪರದೇಶಿ ಮಾಡೋದಪ್ಪ, ಪರದೇಶಿ ಮಾಡೋದು. ಚಂದ ಓದಿ ಮಾಮೂಲಿದಾರಪ್ಪ. ಸೀನಪ್ಪ, ಹೋಗ್ ಬರ್ತೀನಪ್ಪ. ಹೋಗ್ಬಿಡೆ ಕಣ್ಣ ಹಾಕಿ. ಸೀನುನ ಚಂದ ನೋಡ್ಕೊರಿ. ನಮ್ಮಪ್ಪ ಅವ್ರಿಗೆ ಕೊನೆ ವಿದಾಯ ಹೇಳಲಿಕ್ಕೆ ದನಿ ಸೇತ ಅಂತ ಹೇಳಕ್ಕೆ ಅವಾಗ ಇದ್ದಕ್ಕಿದ್ದಂತೆ ಕಮಲಿ ಗುರುದು ಅಂತ ಹೊರಗಿಂದ ಓಡಿ ಬಂದು ಸೀನು, ನಾವಿಬ್ಬರು ಹುಚ್ಚು ಕರುಣಾಮಯ ಅಳದು ನಗು ನಕ್ಕೋತ ಮೂಕರಾಗಿ ನೋಡುತ್ತಾ ನಿಲ್ಲುವುದನ್ನು ಉಳಿದು ಬೇರೇನು ಮಾಡಲಾರ್ದ ನಮ್ಮ ಕಣ್ಣುಗಳು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಕಮಲಿಯ ಕಣ್ಣಾಗಿನ ಸ್ನಿಗ್ಧತೆ, ಆ ಪ್ರೇಮಮಯತೆ, ಆ ನೋವು, ಯಾತನೆ ಇವೆಲ್ಲ ಈ ಲೋಕದಲ್ಲ, ಯಾವುದೋ ಗಂಧರ್ವ ಲೋಕದ್ದೇ ಸೆರೆಯಲ್ಲ. ಆಮೇಲೆ ನನ್ನ ಕಣ್ಣು ಮಂಚು ಕಟ್ಟಿತು. ಈ ಪಾಪಿ ಕಣ್ಣೀರು ಯಾವ ಜನ್ಮದ ಹಗೆ ತೀರ್ಸಲಿಕ್ಕೆ ಬಂದಿತ್ತೋ ಏನೋ. ವಿದಾಯದ ಅಂತಿಮ ಕ್ಷಣಗಳಲ್ಲಿ ಒಮ್ಮೆ ಕಮಲಿನ ಕಣ್ಣು ತುಂಬಾ ತುಂಬಿಕೊಂಡು ಸಹಿತ ನನ್ನ ಒಳಗಿನ ದುಃಖ ತಾಳಾತೆ ಉಕ್ಕಿ ಉಕ್ಕಿ ಉಪ್ಪಳಿಸಿ ಬರ್ತಿದ್ದೆ.
ಮಾತೆಯಾಗಿರಲಿ ಎಲ್ಲರೂ ಉಳಿದರೋ ಕಲಿತರು ಒಂದು ದೊಡ್ಡ ವಿಷ ಕೊಟ್ಟು ಬಂದಿದ್ದೆ ಕಮ್ಮಿ. ಯಾವುದು ಇರೋದಿಲ್ಲ, ಅದಕ್ಕೆ ಪ್ರೇಮ ಅಂತ ನೋವಿಗೆ ಟಾಸ್ ಹೇಳೋದು ಕ್ರೂರ ಆಟಂಕ. ಪ್ರೇಮ ಅಂತಾರೆ ಈ ಪ್ರೇಮ ಯಾಕೆ ಒಂದಿರ್ತೈತೆ, ಯಾಕೆ ಒಂದಿರ್ತೈತೆ. ನನಗ ಈ ಮನುಷ್ಯ ಜೀವನದ ನೆಲೆದ ಬಗ್ಗೆ ಒಮ್ಮೆ ಆಶ್ಚರ್ಯ ಆಗ್ತದೆ. ಅವತ್ತ ಕಮಲಿ ನನ್ನ ಬಿಟ್ಟು ಹೋದ್ಮೇಲ ನಾ ಅಟ್ಟದ ಮೇಲೆ ನೋಡಿ ಒಳಗ ಎಷ್ಟೋ ಹೊತ್ತು ಕೆಟ್ಟನಾಗಿ ಶೂನ್ಯವಾದ ಆ ಕ್ಷಣಕ್ಕ ನನ್ನ ಜಗತ್ತಿಗೆ ಮುಳ್ಳು ಹೋದಂಗ ನನ್ನ ಎಲ್ಲಿ ಒಳಗ ಇನ್ನು ಎಂತೆಂದು ತುಂಬಿಬಾರ್ದಂತ ಬ್ರಹ್ಮಾಂಡ ಶೂಟಕ ಆಗುತ್ತೆ. ಆದ್ರೆ ಕಾಲ ಬಂದಾಗ ಎಲ್ಲ ವಾಸ್ತವಿಕ ಅಂದ್ರ ಇಲ್ಲಿ ಎಲ್ಲ ಮುಂದಿನದೆಲ್ಲ ದೀರ್ಘ ನಿರಂತರ ಅದು ಒಮ್ಮೆ ಹಿಡಿದಿದ್ದಕ್ಕೆ ಮುಗಿಸ್ಬೇಕಲ್ಲ, ಅದಕ್ಕೆ ಕಾನೂನು ಕೈಗೆ
ಉಳಿಲಿಲ್ಲ ಅಂದ್ರ ನನಗೂ ಏನೂ ಅನ್ನಿಸ್ಲಿಲ್ಲ. ಒಂದೆರಡು ದಿವಸ ಹೆಂತದ್ದು ಗುರಿ ಆಗಿ ಹೆಂತವು ನೆನಪು ಕಾಡಿದವು ಅಷ್ಟ. ನನ್ನ ಚಿಕ್ಕಂದಿನ ಗೆಳತಿ ಕಮಲಿ ನನ್ನ ಮುಗಿದು ಹೋದ ಬಾಲ್ಯದ ಕುತೂಹಲದ ವಯಸ್ಸಿನ ಒಂದು ಅಸ್ಪಷ್ಟ ಮುಸುಕು ನೆನಪಾಗಿ ಕರಗಿ ಹೋಗಿದ್ದರು. ಒಂದು 4 ವಯಸ್ಸು ಕರಿಬೇಕಾಗಿ, ಒಂದು ಅರ್ಧಂಬರ್ಧ ಅಪೂರ್ಣ ಬುದ್ಧಿಗಾಗಿ, 2 ಮಂದಿ ಕಣ್ಣೀರಿಗಾಗಿ, ಇಡೀ ಜೀವನ ಆಯ್ತು ನಿಂದಿಲ್ಲ ದೇವದಾಸ ಆಗ್ಬೇಕಂತ ಯಾರು ಹೇಳ ಹೋಲಿಗಳು ಹೋದ್ರೆ ಎಷ್ಟು ಆತ್ಮವಂಚನೆ ಮಾಡಿಕೊಂಡ್ರ, ಎಷ್ಟು ಸುಳ್ಳು ಸಮಾಧಾನ ಮಾಡಿಕೊಂಡ್ರ ಹಾಗೆ ನನ್ನ ರಕ್ತ, ನನ್ನ ದೇಹ, ನನ್ನ ಮಾಂಸದೊಳಗ, ನನ್ನ ಆತ್ಮದೊಳಗ ಎಂತೆಂದು ಅಲ್ಲ ತನ್ನ ಬೆಳೆದುಕೊಂಡಿದ್ದು. ಇದು ನನಗೂ ಗೊತ್ತಿರಲಿಲ್ಲ. ಒಮ್ಮೆ ಈ ಮೇಲಿನ ಮಪ್ಪು ಮಂದಿ ಕರಗಿದ ಮೇಲೆ ನಿಕಟವಾಗಿ ಬಿಟ್ಟು ಬಿಡದ ಸೋಗಿದ ಕುಟುಂಬದ ಆ ವೇಳೆ ಈ ವೇಳೆಯಂತೆ ಜೀವ ತಿಳಿಯುವುದು ಹಗುರಾಗಿ ಅನ್ನೆಲ್ಲ ಕೇಳಿಕೊಂಡಿರುವುದು ಅಂಕುಡಂ ಶಿವರಾತ್ರಿ ದಿನ ಶಿಪ್ಪಿ ಅಡಿನ ಸುತ್ತಿ ಬರಲಿದ್ದು ಮಳೆ ಆಗಿದ್ದು ದೀಪಾವಳಿ ಆರತಿ ಒಳಗ ಜ್ಯೋತಿಯಾಗಿ ಬೆಳೆದಿದ್ದು ಡಿಸೆಂಬರ್ ಚಳಿ ಒಳಗ 2-3 ರಾತ್ರಿ ಒಳಗ ಹೋಗಿ ಕಚಗುಳಿ ಇಡ್ಲಕತ್ತಿದ್ದು. ಅಷ್ಟು ಯಾವಾಗ ಬೇಕಾವಾಗ ಹೊತ್ತಿದ್ದು ಹೊತ್ನಾಕೊಂಡು ನನ್ನ ನೆನಪಿನ ಬಾಗಿಲು ಕಟ್ಟಿದ್ದು. ನನ್ನ ನೆನಪಿನ ಬಾಗಿಲು ಇರ್ಲಿ ಇರ್ಲಿ, ಅದು ಒಂದು ಕಠಿಣ, ಅದು ಒಂದು ಕಠಿಣ. ಈ ಕಾಲಚಕ್ರ ಉರುಳಿದಂತೆ ಕಾಲಚಕ್ರ ಉಳಿದಂತೆ ನಂದು ಲಗ್ನ ಮತ್ತು ಮಕ್ಕಳದು. ನನ್ನ ಸಂಸಾರದ ತಾವು ಬೆಳಿಗ್ಗೆ ಆಫೀಸ್ನಾಗ ಪ್ರಮೋಷನ್ ಆಯ್ತು. ಅದರ ಬರೀ ಸಾರಿದ್ದ ಸಾಹೇಬಾರ, ಆಮೇಲೆ ದೊಡ್ಡ ಸಾಹೇಬಾರ. ಥ್ಯಾಂಕ್ ಯು. ಯುಗ ಯುಗಾದಿನ ಊರಿಗೆ 50 ರಾಷ್ಟ್ರದಲ್ಲಿ ಇಷ್ಟು ವರ್ಷ ಈ ಪಾರ್ಟಿ ನಿರ್ಲಕ್ಷ್ಯ ಬಂತು. ಕಬಲಿ ನಾನು ಅನ್ನಿಸ್ತಾನೆ ಭೂಮಿ ನನಗೆ ಆಕಿ ನಾ ಅಂದ್ರೆ ದಾಸಿ
ಮಕ್ಕಳಿಗೆ ತೀವ್ರವಾಗಿ ಗಮನಿಸ್ತಾವ. ಈ ದೇಶದೊಳಗ ಶ್ರೇಷ್ಠ ಪಕ್ಷ ಅಂತ ಏನಾದ್ರು ಬಹುಮಾನ ಇದ್ರ ಅದು ನನ್ನ ಹೆಂಡತಿ ಸುಮ್ಮಿಗೆ ಸಿಗ್ತದ. ಹೊಗಳಿದ ಸಾಕು ಚಾಪುರಿ ಆದ್ರೂ ಕಮಲಿ ಕಮಲಿನ ಹಾಗೆ ಇಟ್ಟಿದ್ರ ನನ್ನ ಜೊತೆ ಜಗಳವಾಡ್ಬೇಕು, ನನ್ನೆಲ್ಲ ಆಟಗಳು ನನ್ನ ಯಜಮಾನ ಹಾಗಿಟ್ಟಿದ್ರ ಅಲ್ಲಿ ಸುಮ್ಮಿ ಅಂತ ನನ್ನ ಕೈ ಹಾಕಲಿಲ್ಲ. ಒಂದು ದೊಡ್ಡ ತಂದೆ ಆಗಿತ್ತು. ಸುಮ್ಮಿ ಅಗ್ನಿ ಸಂಪ್ರದಾಯ ಹಾಗೆ ತನ್ನ ಸ್ವಂತದ ಹೆಂಡತನವನ್ನು ಅನುಭವಿಸುತ್ತಿದ್ದ, ಆನಂದಿಸುತ್ತಿದ್ದ ಹೆಚ್ಚಿನ ಸುಖವನ್ನು ಹೆಂಡತನದ ಮನೆ ನಿವಾಸದಾಗ ಪಡಿತಾವ. ಹೀಗಾಗಿ ಮಗಳು ಮದುವೆ ಅಂತ ಹುಡುಗಿಗೆ 20 ಈಗಿಂದ ಮುಂದೆ ನೋಡ್ಬೇಕು. ಹೋದಲ್ಲಿ ಬಂದಲ್ಲಿ ಯೋಗ್ಯ ಸ್ಥಳ ಇದ್ರ ವಿಚಾರಿಸ್ತಿರ್ಬೇಕು. ಕೈ ಕಟ್ಟಿದ್ದು ಆಗೋದಿಲ್ಲ. ಹೆಂಡಳಿಗೆ ಆಯ್ತು ವಿಚಾರಿಸ್ತೇನೆ. ಮೊನ್ನೆ ಕೋಲಾಪುರ ಗೋಪ್ಲೆ ಮಗಳು ಅಲ್ಲಿದ್ದಾಗ ಸುಮ್ಮಿಯ ಸಂಭ್ರಮ ಉತ್ಸಾಹ ಮೂಡಬೇಕಾಗಿತ್ತು. ಯಾರ್ಯಾರನ್ನೊಂದು ಪರಿಚಯ ಮಾಡುತ್ತಿದ್ರು. ಒಟ್ಟಾಗಿ ಮಗಳಿಗಾಗಿ ವರ ಪ್ರಶ್ನೆ ನಡೆಸಿದ್ರು. ನಾನು ಆಗ ಲಗ್ನ ಗದ್ದದಿಂದ ಸ್ವಲ್ಪ ದೂರ ಬಂದ್ಬಿಟ್ಟೆ. ನಾನು ಆ ಲಗ್ನದ ಗದ್ದಲದಿಂದ ಸ್ವಲ್ಪ ದೂರ ಬಂದು ಕೂತು ಮಗಳ ಮದುವೆ ಹ್ಯಾಕ್ ಮಾಡ್ಬೇಕು, ಯಾರ್ಯಾರು ಹಿಡಿಬೇಕು, ಏನೆಲ್ಲ ಮಾಡ್ಬೇಕು ಅಂತ ಭಟ್ಟಾಗಿ ಮಗಳ ಭವಿಷ್ಯದ ಕನಸಿನ ಬಗ್ಗೆ ಮತ್ ಮೆಲ್ಕ್ ಹಾಕ್ತಾ ಒಬ್ಬನೇ ಕೂತಿದ್ದೆ. ನಿಮ್ಗೆಲ್ಲ ಊಟ ಆಗ್ತಲ್ಲ ಮತ್ತೇನಾ ನೀನ್ ಚಿಂತೆ ಮಾಡ್ಬೇಡ, ಗಡ್ಬಡ್ ಮಾಡ್ಬೇಡಿ. ಯಾಕೆ ಸೀನು ಸೀನು ಗುರುತು ಹೇಳಿದ್ದೇನು? ಖರೆ ಹೇಳು, ನನ್ನ ಗುರುತು ಹೇಳಿದ್ದೇನು? ಉಳಿವಾಣಿ ಜಗತ್ತಿಗೆ, ಕರಿಬೇಡ ಜಗತ್ತಿಗೆ, ಮಧುಮತಿಗೆ ಹಳೆಮನೆ ಅಡ್ಡದ ಜಗತ್ತಿಗೆ ಒಂದು ಮುಗಿಸ್ಲಿಕ್ಕೆ ಪೂರಕವಾಗಿದ್ದು ಈ ಸಂದರ್ಭ. ಭೂಸ್ವಾಳದಿಂದ ಅವರು ಎಲ್ಲಿಗೆ ಹೋದ್ರು? ಪೋಸ್ಟ್ ಮಾಸ್ಟರ್ ಯಾವಾಗ ರಿಟರ್ನ್ ಆದ್ರು? ಹಿರಿಯ ಯಾರಾಗಿದ್ದಾರ? ಯಾರಿಲ್ಲ? ಯಮನಕ್ಕೆ ಏನಾಗಿತ್ತು? ಆಗೇತಲ್ಲ ಎಷ್ಟು ಮಕ್ಕಳು ಇತ್ಯಾದಿ ಆಗಿ 35 ವರ್ಷ ಜೀವನ ಉಜನೆ ನಡೆಯಿತು. ಇನ್ನ ಚರಿತ್ರ ಪಠಣ ನಡೀತಿರ್ಬೇಕಾದ್ರ ಅಲ್ಲೊಬ್ಬ ಪೊಲೀಸ್ ಬರ್ತಾನ. ಮೇಡಮ್ ಸಹ ಮುಂಚೆ ಮಾಡ್ತಾರೆ. ಸರ ಏಕೆ ಮನಸ್ಸಾಗ ನಾನು ನಮ್ಮ ಮನೆಯವರು ಪುಣೆಯಿಂದ ಲಗ್ನಕ್ಕೆ ಬಂದಿದ್ದು. ಇನ್ನೇನು ಹೊರಡಬೇಕು, ನಾ ಹೊಕ್ಕೇನಿ. ಮತ್ತೇನು? ಏನಿಲ್ಲ. ಮತ್ ಯಾವಾಗ ನನ್ನ ಭೇಟಿ? ಹೋಗ್ತೇನೆ. ಕಮಲಿ ಏನು? ಒಂದ್ ಮಾತು ಕೇಳಬೇಕಿತ್ತು. ಕೇಳು. ಅದೇ ಸ್ವಯಂ ಮಾಡಿದಾಗ ಯಾಕಿದ್ರು? ಅಲ್ಲ, ಆ ಸ್ವಯಂವರದ ಕನಸು ನೀ ಇನ್ನೂ ನೆನಪಾರಿಲ್ಲ. ದಡ್ಡ, ಊರ ದಡ್ಡ. ಎಲ್ಲ ಅದಾಗಿ ಆಹೋ, ಇವ್ರು ಯಾರು ಅಂತ ಗುರುತು ಹಿಡಿತೀರೇನು? ಎನ್ನ ಒಳಗ್ಲಕ್ಕ ಇವರು ನಮ್ಮ ಮನೆಯವರು. ಪುಣೆ ಮಾಡಿ ಇದೆಯಲ್ಲ. ಇದು ಹಾಯ್ ಹಾಯ್ ದೇಸಾಯಿ ಪ್ಲೀಸ್ ದೇಸಾಯಿ ಪಬ್ಲಿಕ್ ಎಲ್ಲ ಗಾಡಿ ನಾ ಹೋಗ್ತೇನೆ.
ಮಣಿಮೇಲ ಆ ತುದಿಯಿಂದ ಈ ತುದಿ ತನಕ ಅಸಹ್ಯವಾದ ರಾಕ್ಷಸರ ಹಂಗ ಅಂತಿದ್ದ ರಾಕ್ಷಸನಲ್ಲ, ಥೇಟ ಬ್ರಹ್ಮ ರಾಕ್ಷಸರ ಹಂಗ, ಬಾಲ್ಯದ ದೇಸಾಯ ಮಣಿಮೇಲ ಹಂಗ. ಒಂದು ದೃಷ್ಟಿಯಿಂದ ನಾನು ಸುಖದಿಂದ ಊಟ ಮಾಡ್ತೇನೆ, ಆಫೀಸ್ ಹೋಗ್ತೇನೆ, ಪೇಪರ್ ಓದ್ತೇನೆ, ಟಿವಿ ನೋಡ್ತೇನೆ, ಎಲ್ಲ ಥೇಟ್ 4 ಮಂದಿ ಹಂಗ ಹೆಂಡತಿ ಮಕ್ಕಳ ಸಂಗತಿ ಸಂತೋಷದಿಂದ ಅದೇ ಖರೆ ಅದ. ಆದ್ರೂ ಯಾವಾಗರ ಒಮ್ಮೊಮ್ಮೆ ತಲೆ ಕಟ್ತದ. ಯಾವಾಗಂದ್ರ ಹಾಗೆ ಶ್ರೀ ಬಿಂಬಾಳ ಕಲಬುರ್ಗಿ, ಮರಿಯಮ್ಮ ಆಗುಲ, ಮಲಿಂದ ಕಮಲರು ಕಲಬುರ್ಗಿ, ಅಕ್ಷರ ಕುಲಕರ್ಣಿ ಕಲಬುರ್ಗಿ, ಪದ್ಮಾ ರಾಜು, ಅಕ್ಕಮ್ಮ ಬೆಳಗುಳ. ಈಗ ತಾಂತ್ರಿಕ ವರ್ಗದ ಪರಿಚಯ. ಮೊದಲಿಗೆ ರತ್ನ ಸಜ್ಜಿಗೆ ರಾಜ್ಕುಮಾರ್ ಎಸ್ಕೆ, ಬೆಳಗಿನ ವಿನ್ಯಾಸ ಮತ್ತು ನಿರ್ವಹಣೆ ನಿಮೇಶ್ ಪಾಟೀಲ್, ವಸ್ತ್ರ ವಿನ್ಯಾಸ ಕನ್ನಪ್ಪ ಪೂಜೆ ಬೆಳಗಾವಿ, ಸಂಗೀತ ಸಂಯೋಜನೆ ಎಸ್.ಪಿ. ಹರಿಕೃಷ್ಣ, ಸಂಗೀತ ಸಾಂಗತ್ಯ ಪ್ರಕಾಶ್ ಪೂಜಾರಿ, ರಾಜು ಉಪ್ಪಾರ್, ಸಮೀರ್ ಸುಬೇದಾರ್, ಹಾಡು ಮರಿಯಮ್ಮ, ಮಹಾಂತೇಶ್, ಪ್ರಕಾಶ್ ಪೂಜಾರಿ. ಈ ನಾಟಕದ ಸಹಾಯಕ ನಿರ್ದೇಶನ ಎಸ್.ಪಿ. ಹರಿಕೃಷ್ಣ. ಈ ನಾಟಕದ ರಂಗರೂಪ ವಿನ್ಯಾಸ ಮತ್ತು ನಿರ್ದೇಶನ ವಿಶ್ವರಾಜ್ ಪಾಟೀಲ್. ನಮ್ಮ ಕಲಬುರಗಿ ರಂಗಾಯಣದ ನಿರ್ದೇಶಕರು ಪ್ರಭಾಕರ್ ಜೋಶಿ ಸರ್ ಅವರು. ಹಾಗೆ ಆಡಳಿತ ಎಲ್ಲ ಸಮುದಾಯ ಪ್ರೇಕ್ಷಕರಿಗೆ ಕಲಬುರಗಿ ರಂಗಾಯಣ ಮತ್ತು ಸಮುದಾಯದ ತುಂಬ ಹೃದಯದ ಧನ್ಯವಾದಗಳು. ಕಲಬುರಗಿ ರಂಗಾಯಣದ ಮುಂದಿನ ಪ್ರಸ್ತುತಿ ಇದೇ ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ 3 ದಿನಗಳ ಕಾಲ ನಗೆ ಬಣ್ಣ ಎಂಬ ನಗೆ ನಾಟಕೋತ್ಸವ ಏರ್ಪಡಿಸಿದ್ದೇವೆ. ಎಂದಂತೆ ಸಮುದಾಯ ಪ್ರೇಕ್ಷಕರು ರಂಗಾಯಣಕ್ಕೆ ಆಗಮಿಸಿ ಅಲ್ಲಿ ನಡೆಯುವ 3 ದಿನಗಳ ನಗೆ ಬಣ್ಣ ನಾಟಕೋತ್ಸವ ವೀಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಧನ್ಯವಾದಗಳು. ಇಡೀ ಈ ಶಿವರಾತ್ರಿ ರಂಗೋತ್ಸವಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ಮತ್ತು ಪ್ರೇಕ್ಷಕರಾಗಿ ಆಗಮಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ.